ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷ ಅಡುಗೆ ಮನೆ. ಇವತ್ತು ದಿಢೀರನೆ ಮಾಡುವ ಒಂದು ಚಿತ್ರಾನ್ನನ ನೋಡೋಣ. ಈ ಚಿತ್ರಾನ್ನ ಮಾಡಲು ಈರುಳ್ಳಿ ಬೇಡ, ಟೊಮೊಟೊ ಬೇಡ. ಈರುಳ್ಳಿ ಟೊಮೊಟೊ ಇಲ್ಲದೆ ಮಾಡೋಣ. ಹೇಗೆ ಮಾಡೋಣ ಅಂತ ನೋಡೋಣ. ಏನೇನು ಬೇಕಂತ ನೋಡೋಣ. ಎಣ್ಣೆ, ಒಂದು ಸ್ವಲ್ಪ ಶೇಂಗಾ, ಒಂದೆರಡು ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿನೂ ಹಾಕ್ಬೋದು, ನಡೆಯುತ್ತೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ. ನಾವು ಮನೆಯಲ್ಲೇ ತಯಾರಿಸಿದಂಥ ಅರಿಶಿನ ತೊಗೊಂಡಿದ್ದು, ನೀವು ಹೊರಗಡೆ ಪಾಕೆಟಿನಿಂದ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಸ್ವಲ್ಪ ಕರಿಬೇವು, ಒಂದು 4 ಹಸಿಮೆಣಸಿನ್ಕಾಯಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಖಾರ ಇದ್ದರೆ ಮೆಣಸಿಗೆ ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇನ್ನೊಂದೆರಡು ಜಾಸ್ತಿ. ಸ್ವಲ್ಪ ಸಕ್ಕರೆ ಮತ್ತು ಸಕ್ಕರೆ ಆಗಿರ್ಬೋದು, ಸಕ್ಕರೆ ಪುಡಿ ಆದರೂ ಇಲ್ಲ, ತೊಗೊಬೋದು. ಸಕ್ಕರೆ ಪುಡಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೀವಿ, ನೀವು ಯಾವುದಾದ್ರೂ ಬಳಸ್ಬಹುದು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಶೇಂಗಾ ಹಾಕಿ, ಶೇಂಗಾವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಕೈಯಾಡಿಸಿರೋಕ್ಕೆಲ್ಲ ಸೀದು ಹೋಗುವ ಸಾಧ್ಯತೆ ಇರ್ತದೆ. ನಂತರ ಈಗ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿಯನ್ನು ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಈ ಚಿತ್ರಾನ್ನ ಮಕ್ಕಳಿಗೆ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹುಳಿಯಾಗಿ ಖಾರ ಆಗಿರುತ್ತೆ. ಮತ್ತು ಈ ಚಿತ್ರಾನ್ನ ಬೇಗನೆ ಮಾಡಬಹುದು. ನೋಡಿ, ಈ ರೀತಿ ಬೆಳ್ಳುಳ್ಳಿ ಕೆಂಪಗಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಕರಿಬೇವು, ಮತ್ತು ನಂತರ ಹಚ್ಚಿಟ್ಟುಕೊಂಡಿರುವಂಥ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಚಿತ್ರಾನ್ನ ಅಂತೂ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ಇದನ್ನು ಬೆಳ್ಳುಳ್ಳಿ ಚಿತ್ರಾನ್ನ ಅಂತಲೂ ಹೇಳ್ಬೋದು. ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಬೆಳ್ಳುಳ್ಳಿ ಚಿತ್ರಾನ್ನ ಟೈಪ್ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಈ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಂತರ ತಯಾರಾದ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಕರವಾದ ಚಿತ್ರಾನ್ನ ಈಸ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದೆ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಮನೆಯಲ್ಲಿ ಮಾಡಿಕೊಳ್ಳಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.